ಬಡವರಿಂದ ಕೂಲಿ ಕಾರ್ಮಿಕರಿಂದ ಹಣ ಸುಲಿಗೆ ಮಾಡಲಾಗುತ್ತದೆ. ಊಟಕ್ಕೆ ಚಾರ್ಜ್ ಮಾಡೋದು, 960 ಜನರಿಗೆ ಟಿಕೆಟ್ ವಿತರಿಸುವುದು, ರಿಜಿಸ್ಟ್ರೇಷನ್ ಇಲ್ಲದೇ ಇರುವುದು, ಭಾಷಣ ಮಾಡಿದರೆ ಸಾಲದು. ಪ್ರಧಾನಮಂತ್ರಿಯವರೇ, ಬೀದಿಗೆ ಬಂದ ಮೇಲೆ ಎಚ್ಚರಗೊಳ್ಳಬೇಡಿ. 150 ಕೋಟಿ ರೂಪಾಯಿ ರೈಲ್ವೆ ಇಲಾಖೆಯಿಂದ ಪಡೆದುಕೊಂಡಿದ್ದೀರಿ. ಬಿಜೆಪಿಯವರಿಗೆ ಮಾನವೀಯತೆ ಇದೆಯಾ? ಸಂಸದರು ಏನು ಮಾಡ್ತಾ ಇದ್ದಾರೆ? ನಾನು ಶಾಸಕನಾಗಿ ಮಾತನಾಡಬೇಕಾ? ಜವಾಬ್ದಾರಿ ಇರಲಿ ನಿಮಗೆ ಸಂಸದರೇ. ನಾನು ಯುಟಿಕಾದರೆ ಏನು ಮಾಡಿದ್ದೇವೆ ಅಂತ ಜನತೆಗೆ ಗೊತ್ತಿದೆ. ನಿಮ್ಮ ತಪ್ಪುಗಳನ್ನು ಒಂದೆರಡು ದಿನ ನೀವು ಮುಚ್ಚಿಡಬಹುದು, ಆದರೆ ಸತ್ಯ ಹೊರಗೆ ಬಂದೇ ಬರುತ್ತದೆ ಎಂದು MLC ಐವಾನ್ ಡಿಸೋಜಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 15% ಅನ್ನು ಸ್ಟೇಟ್ ಕೊಡಬೇಕು ಅಂತ ಹೇಳಿದ್ರಿ. ಯಾವ ರಾಜ್ಯದವರು ಎಲ್ಲಿ ಹೋಗುವುದಾದ್ರೆ ಟ್ರೈನ್ ಮೂಲಕ. ಇವತ್ತು ನೀವೇನು ಮಾಡಿದ್ರಿ? ಯು ಹ್ಯಾವ್ ಕಲೆಕ್ಟೆಡ್ 100% ಫ್ರಮ್ ದೇಮ್. ಮಾತು ಹೇಳಿದ ಮೇಲೆ ಅದನ್ನು ನಡಿಬೇಕು. ಇವತ್ತು ನೀವು ಬಿಹಾರಕ್ಕೆ ಹೋಗೋರನ್ನ, ಜಾರ್ಖಂಡ್ಗೆ ಹೋಗೋರು ಎಷ್ಟು ಕಲೆಕ್ಟ್ ಮಾಡ್ತೀರಿ? 960 ಪ್ಲಸ್ 40 ರೂಪೀಸ್ KSRTC ಚಾರ್ಜ್. 1,000. 960 ಪ್ಲಸ್ 40 ರೂಪಾಯಿ KSRTC ಅವರು ಎಲ್ಲಿ ಇರ್ತಾರೋ ಅಲ್ಲಿ ತಂದು ಬಿಡ್ಲಿಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತೀರಿ. ಇನ್ನು ನಿಮ್ದು ಚಾರ್ಜ್ ಇದ್ರೆ ಹಾಕಿ. MLA MP ಭಾಷಣ ಮಾಡಿದ್ದಕ್ಕೆ ಆ್ಯಡ್ ಮಾಡಿ. ನೀವು ಪೇಪರ್ ಪ್ರಕಟಣೆ ಕೊಟ್ಟು ಅದಕ್ಕೂ ಚಾರ್ಜ್ ಆ್ಯಡ್ ಮಾಡಿ. ಇದು ನೀವು ಬಡವರಿಂದ ತಗೊಳ್ಳೋದು, ಕೂಲಿ ಕಾರ್ಮಿಕರಿಂದ ತಗೊಳ್ಳೋದು. 40 ರೂಪಾಯಿ KSRTC ಚಾರ್ಜಸ್ ಆ್ಯಂಡ್ ಪ್ಲಸ್ 960 ರೂಪೀಸ್ ಟ್ರೈನ್ ಚಾರ್ಜಸ್. ಜನರಲ್ ಬೋಗಿಯಲ್ಲಿ ಕಳಿಸ್ತೀರಿ. ಊಟ ಕೊಟ್ಟರೆ ಊಟಕ್ಕೆ ಚಾರ್ಜ್ ಹಾಕ್ತೀರಿ. ಅವ್ರು 3 ದಿವಸಗಳ ಕಾಲ ಪ್ರಯಾಣ ಮಾಡ್ತಾರೆ, ಆಗ ಊಟ ಏನು ಮಾಡ್ತೀರಿ ಅಂತ ನೀವು ಕೇಳಿದ್ದೀರಾ? ಡಿಡ್ ಯು ಆಸ್ಕ್? Do you have any welfare of your own country people? ಭಾಷಣ ಮಾಡಿದ್ರೆ ಸಾಲದು ಪ್ರಧಾನಮಂತ್ರಿ ಅವರೇ. ಏನು ಹೇಳಿದೆ ಹೈಕೋರ್ಟ್? ವಾಟ್ ಅವರ್ ಆನರೇಬಲ್ ಹೈಕೋರ್ಟ್ ಸೆಡ್? ಏನು ಹೇಳಿದೆ? ಕಾರ್ಮಿಕರ ಘನತೆ ಕಾಳಜಿ ಇರಲಿ, ಸರ್ಕಾರಕ್ಕೆ ಹೈಕೋರ್ಟ್ ಕಿವಿ ಮಾಡಿ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸ್ವಂತ ಸ್ಥಳಗಳಿಗೆ ತೆರಳುವ ವಿಚಾರದಲ್ಲಿ ಕಾರ್ಮಿಕರ ಸಂವಿಧಾನಿಕ ಹಕ್ಕುಗಳ ಮತ್ತು ಘನತೆ ಬಗ್ಗೆ ಕಾಳಜಿ ವಹಿಸಿ ಹಾಗೂ ಕಿರುಕುಳವಾಗದಂತೆ ಎಚ್ಚರಿಕೆ ಇರಲಿ. ಇದಕ್ಕಾಗಿ ರಾಜ್ಯ ಸರ್ಕಾರದ ಬಳಿ ಒಂದು ಸ್ಪಷ್ಟವಾದ ನೀತಿ ಇರಬೇಕು ಎಂದು ಪ್ರತಿಪಾದಿಸಿರುವ ಹೈಕೋರ್ಟ್ ಅಂತಹ ನೀತಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗಿದೆ. ಡು ಯು ಹ್ಯಾವ್ ಎನಿ ಪಾಲಿಸಿ? ಡು ಯು ಹ್ಯಾವ್? ಅವ್ರ ವೆಲ್ಫೇರ್ ನೋಡಿದ್ದೀರಿ? ಬೀದಿಯಲ್ಲಿ ಬಂದು ಬೊಬ್ಬೆ ಹಾಕಿ ನಾವು ಮನೆಗೆ ಹೋಗ್ತೇವೆ ಅಂದ ಮೇಲೆ ನೀವು ಎಚ್ಚರಗೊಳ್ತೀರಿ ಟಾಪ್ ಅಂತ. ಮರುದಿವಸ ಬೆಳಿಗ್ಗೆನೆ ನೀವು ಜಾರ್ಖಂಡ್ ಸರ್ಕಾರ ಜೊತೆ ಮಾತಾಡ್ತೀರಿ. ಅಲ್ಲಿವರೆಗೆ ಏನಾಯ್ತು ನಿಮ್ಗೆ ಮಾತಾಡ್ಲಿಕ್ಕೆ? ಗೊತ್ತಿರ್ಲಿಲ್ವಾ? ನಿಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿಲ್ವಾ? ರಾಜ್ಯ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ಈಗ ನಾವು ಬೊಬ್ಬೆ ಹಾಕಿದ ಮೇಲೆ ದಿವಸಕ್ಕೆ 2 ಟ್ರೈನ್ ಬಿಡ್ತೀರಿ. ಟ್ರೈನ್ ಬಿಟ್ಟು ಅವ್ರನ್ನ ವಸೂಲಿ ಮಾಡ್ತೀರಿ. ಮಾನವೀಯತೆ ಸ್ವಲ್ಪ ಇರಬೇಕು. 150 ಕೋಟಿ ರೂಪಾಯಿಯನ್ನು ನೀವು ರೈಲ್ವೆ ಇಲಾಖೆಯಿಂದ ಪ್ರಧಾನಮಂತ್ರಿ ಫಂಡ್ಗೆ ತಗೊಂಡ್ರಿ. 150 crores. ಟೋಟಲ್ ದೇಶದಲ್ಲಿ ಎಲ್ಲ ಭಾಗಗಳಿಂದ ರೈಲು ಓಡಿಸಿದ್ರು 5 ಕೋಟಿಗಿಂತ ಜಾಸ್ತಿ ಖರ್ಚಾಗುವುದಿಲ್ಲ. ಯು ಹ್ಯಾವ್ ಟೇಕನ್ ಮನಿ ಫ್ರಮ್ ದಿ ರೈಲ್ವೆ ಡಿಪಾರ್ಟ್ಮೆಂಟ್ ಫಾರ್ ಯುವರ್ ಓನ್, ಮತ್ತು ಇಲ್ಲಿಂದ ನೀವು ಅವರ ಖರ್ಚು ಮಾಡಿ ಅವರಿಂದ ದುಡ್ಡು ತಗೊಳ್ಳಿ ಅಂತ ಹೇಳ್ತೀರಲ್ವಾ? ಇಸ್ ಇಟ್ ಮಾನವೀಯತೆ ಇದೆ ಬಿಜೆಪಿ ಅವರಿಗೆ? ಕಾರ್ಮಿಕರು 85% ಇದ್ದಾರೆ, ಅಸಂಘಟಿತ ಕಾರ್ಮಿಕರು ದೇಶದಲ್ಲಿ. ಏನು ನಿಮ್ಮ ನೀತಿ? ಕಮ್ ಔಟ್ ವಿತ್ ಯುವರ್ ಪ್ಲಾನ್. ಚರ್ಚೆ ಮಾಡೋಣ. ಏನ್ ಮಾಡ್ತಾ ಇದ್ರು ಸಂಸದರು? Is it not a duty of our parliament member to coordinate with the other states? ನಾನು ಮಾಡಬೇಕಾ ಶಾಸಕನಾಗಿ? ಇಂಟರ್ ಸ್ಟೇಟ್ ಇಶ್ಯೂ ಬಂದಾಗ ಯಾರು ಮಾತಾಡಬೇಕು? ದೇಶದ ಸಮಸ್ಯೆಯನ್ನು ಯಾರು ಅಡ್ರೆಸ್ ಮಾಡಬೇಕು? ಯು ಆರ್ ನಾಟ್ ಓನ್ಲಿ ಎ ಪಾರ್ಲಿಮೆಂಟ್ ಮೆಂಬರ್, ಯು ಆರ್ ಪ್ರೆಸಿಡೆಂಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಆಫ್ ದ ಸ್ಟೇಟ್. ಜವಾಬ್ದಾರಿ ಇರಲಿ, ಜವಾಬ್ದಾರಿ ಇರಲಿ. ಮತ್ತೊಮ್ಮೆ ಹೇಳ್ತೇನೆ, ನಾವು ಸರ್ಕಾರ ಜೊತೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇವೆ. 45 days you come and see my progress card, what I have done for the public, what Utika did for the public, what Harish Kumar did for the public.
45 ದಿವಸದಿಂದ ನಾನು ರಜೆ ಮಾಡಿಲ್ಲ. ಜನ ಕಷ್ಟದಲ್ಲಿ ಇದ್ದಾಗ ಮನೆ ಮನೆಗಳಿಗೆ ಹೋಗಿ ಕಿಟ್ಟನ್ನು ಕೊಟ್ಟು, ಅಕ್ಕಿ ಕೊಟ್ಟು, ಅವ್ರ ಜೊತೆ ಇದ್ದು ಮಾಸ್ಕ್ ಹಂಚಿಸಿ, ಸ್ಯಾನಿಟೈಸರ್ ಕೊಟ್ಟು ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. ವಿ ಟು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ವಾಟ್ ಯು ಹ್ಯಾವ್ ಡನ್ ಅಂತ ಹೇಳುವುದನ್ನು ಜಾಗ್ರತೆ ವಹಿಸಿ ಅಂತ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನಿಮ್ಮ ತಪ್ಪುಗಳನ್ನ ಮುಚ್ಚಿ ಇಡ್ಲಿಕ್ಕೆ 1-2 ದಿವಸ ಮಾಡ್ಬೋದು, ಬಟ್ ಇಟ್ ವಿಲ್ ಗೋ ಟು ದಿ ವೇಲ್. ನಿಮಗೆ ಕಾರ್ಮಿಕರ ಬಗ್ಗೆ ನೀವು ತೆಗೆದುಕೊಂಡ ನೀತಿ ಇಟ್ಸ್ ನಾಟ್ ಎಟ್ ಆಲ್. ಹೊರದೇಶದಿಂದ ಬಂದವರಿಗೆ ಫ್ರೀಯಾಗಿ ವಿಮಾನ ಕಳಿಸ್ತೀರಿ, ವೃದ್ಧರು, ಅಂಗವಿಕಲರು, ಮಹಿಳೆಯರು ಇದ್ದಾರೆ, ಅವರನ್ನು ಶಾಲೆಯಲ್ಲಿ ಕ್ವಾರಂಟೈನಿಗೆ ವ್ಯವಸ್ಥೆ ಮಾಡ್ತೀರಿ. ಮುಖ್ಯಮಂತ್ರಿಯವರು ಹೇಳ್ತಾರೆ ಕ್ವಾರಂಟೈನಿಗೆ ಒಪ್ಪುವವರು ಮಾತ್ರ ಬರಬೇಕು ಅಂತ. ಸಾಮಾನ್ಯ ವ್ಯಕ್ತಿಗೆ ಕ್ವಾರಂಟೈನ್ ಮಾಡಲು ನಿಮಗೆ ಆಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಹೊರ ರಾಜ್ಯಗಳಿಂದ ಬರ್ತಾರ ಬಗ್ಗೆ ಪಾಸ್ಪೋರ್ಟ್ ಇದ್ದವರಿಗೆ ಸುಲಭ, ನಿಮಗೆ ಕರ್ಕೊಂಡು ಬರಲಿಕ್ಕೆ ಫ್ಲೈಟಲ್ಲಿ ಬರ್ತಾರೆ. ಅವರಿಗೆ ಎಲ್ಲಿ ಕ್ವಾರಂಟೈನ್ ಆಗಬೇಕು ತೀರ್ಮಾನ ಮಾಡಿದ್ದೀರಿ. ಎಷ್ಟು ಫ್ಲೈಟ್ ಬೇಕಾದ್ರೆ ತರ್ತೀರಿ, ಯಾಕೆ ಅವ್ರು ದುಡ್ಡು ಕೊಡ್ತಾರೆ. ಕ್ವಾರಂಟೈನ್ ಮಾಡಲಿಕ್ಕೂ ಅವರಿಂದ ದುಡ್ಡು ವಸೂಲು ಮಾಡ್ತೀರಿ. ಮುಂಬೈಯಿಂದ ಇವತ್ತು 15,000 ಅರ್ಜಿ ಸೇವಾ ಸಿಂಧು ಪೋರ್ಟಲಲ್ಲಿ ದಾಖಲಾಗಿದೆ. ಮಂಗಳೂರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಉಡುಪಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಏನ್ ನಿಮ್ಮ ನೀತಿ? ನಿನ್ನೆ 7 ಮಂದಿ ಬಂದವರನ್ನು ಹೆಜ್ಮಾಡಿ ಇಂದ ಹಿಂದೆ ಕಳಿಸಿದ್ದೀರಿ. ಕ್ವಾರಂಟೈನ್ ಆಗದಿದ್ರೆ ಬರೋದು ಬೇಡ, ಬಾಗುದಾದ್ರೂ ಬನ್ನಿ ಅಂತ ಹೇಳಿದಿರಿ. ಎಲ್ಲಿ ಕ್ವಾರಂಟೈನ್ ಮಾಡ್ತೇನೆ ಹೇಳಿದಿರಿ? ಶಾಲೆಯ ಕೊಠಡಿ ಒಳಗಡೆ, ಹಾಸ್ಟೆಲ್ಗಳಲ್ಲಿ. ವೃದ್ಧರಿರ್ತಾರೆ, ಸಿಕ್ನೆಸ್ ಅವರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಅಂಗವಿಕಲರಿದ್ದಾರೆ. ಹೇಗೆ ಬದುಕ್ತಾರೆ ಅವರು? ಊಟ ನೀವು ಕೊಟ್ರೆ, ಇಲ್ಲದಿದ್ರೆ ನಿಮ್ಮ ಅಧಿಕಾರಿಗಳು ಬರುವಾಗ ಅವರು ಆಲ್ಮೋಸ್ಟ್ ಒಂದು ರೌಂಡ್ ಆಗಿರ್ತದೆ. ಏನ್ ಮಾಡ್ತೀರಿ ನೀವು? ಎಷ್ಟೋ ಜನರನ್ನು ಹಿಂದೆ ಕಳಿಸ್ತಾ ಇದ್ದೀರಿ. ಇದೇನಾ ನಿಮ್ದು ನೀತಿ? ಕನ್ನಡಿಗರು ಬರಬೇಕು, ಕನ್ನಡಿಗರು ನಮ್ಮ ಆಸ್ತಿ ಅಂತ ಭಾಷಣ ಮಾಡಿದರೆ ಸಾಲದು. ಎಷ್ಟು ದಿವಸದಿಂದ ಅವರು ಕೇಳ್ತಾ ಇದ್ದಾರೆ. ಯಾವಾಗ ನಿಮ್ಮ ರಾಜ್ಯದಲ್ಲಿ ತೀರ್ಮಾನ ತಗೊಂಡ್ರಿ ಇಂಟರ್ಸ್ಟೇಟ್ ಇಸ್ ಪರ್ಮಿಟೆಡ್ ಅಂತ ಹೇಳಿದ ಮೇಲೆ ನಿಮ್ಗೆ ವ್ಯವಸ್ಥೆ ಬೇಡವಾ? ನಿನ್ನೆ ಸಂಜೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ಹೇಳ್ತಾರೆ, ಯಾರು ಕ್ವಾರಂಟೈನ್ ಆಗ್ಲಿಕ್ಕೆ ಮನಸ್ಸಿದೆ ಅವ್ರು ಮಾತ್ರ ಬನ್ನಿ, ಉಳಿದವ್ರು ಬೇಡ. 14 days ಕ್ವಾರಂಟೈನ್ ಎಲ್ಲಿ ಮಾಡ್ತೀರಿ ನೀವು? ಹೋಟೆಲ್ಗಳಲ್ಲಿ ಮಾಡ್ತೀರಾ? ಅವರಿಗೆ ಫ್ರೀ ಆಫ್ ಚಾರ್ಜ್ ಕ್ವಾರಂಟೈನ್ ಮಾಡ್ಬೇಕು ತಾನೆ? ಅವ್ರು ಕ್ವಾರಂಟೈನ್ ಆಗ್ಲಿಕ್ಕೂ ದುಡ್ಡು ಕೊಡ್ಬೇಕಾ? ಎಲ್ಲಿ ನೀವು ಸಭಾಂಗಣದಲ್ಲಿ ಹಾಕ್ತೀರಿ? ಅಲ್ಲಿ ನಿಮ್ಮ ಹತ್ರ ಬೇಕಾದಷ್ಟು ಫೆಸಿಲಿಟಿ ಇದೆಯಾ? ಯು ಹ್ಯಾವ್ ನಾಟ್ ಯೂಸ್ಡ್ ಯುವರ್ ಮೈಂಡ್. ಅಟ್ಲೀಸ್ಟ್ ಬರೋದಾದ ಬಂದು ಅವ್ರು ಹೋಮ್ ಕ್ವಾರಂಟೈನ್ ಮಾಡಿಸಿರಿ, ತಲೆ ಖರ್ಚು ಮಾಡ್ರಿ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಇವತ್ತು ಹೇಳ್ತಾರೆ ನಿನ್ನೆ ಉಸ್ತುವಾರಿ ಮಂತ್ರಿಗಳು, ಮುಂಬೈನಿಂದ ಬರಲು ವ್ಯವಸ್ಥೆ, ಕ್ವಾರಂಟೈನ್ ಮತ್ತು ವಾಹನ ಇತರ ವ್ಯವಸ್ಥೆಗಳಿಗಾಗಿ ವಿಳಂಬ. ಕ್ವಾರಂಟೈನು ವಾಹನ ತರಲಿಕ್ಕೆ ಇದರಿಂದಾಗಿ ವಿಫಲ ಆಗಿದ್ದೇವೆ ಅಂತ ಹೇಳಿ. ಯು ಶುಡ್ ಹ್ಯಾವ್ ಎ ಡೆಫಿನೆಟ್ ಪಾಲಿಸಿ. ದುಡ್ಡಿದ್ದವರಿಗೆ ನೀವು ಮಾಡಿದಿರಲ್ಲ ಕೂಡಲೇ, ಹೋಟೆಲ್ ಅರೇಂಜ್ ಮಾಡಿದಿರಿ, ಅವ್ರು ಪೇಮೆಂಟ್ ಮಾಡಿ ಎಲ್ಲಿ ಬೇಕಾದ್ರೆ ಇಲ್ಲಿ. ಆದರೆ ಸಾಮಾನ್ಯ ವ್ಯಕ್ತಿಗೆ ನಿಮ್ಮಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮಲ್ಲಿ ಆಗೋದಿಲ್ಲ. ಇದನ್ನು ಒಪ್ಪಿಕೊಳ್ಳಿ ಅಂತ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಫೇಲಿಯರಿಟಿ ಇದೆ, ಇದರಲ್ಲಿ ಕ್ಲಾರಿಟಿ ಇಲ್ಲ. ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಪರೀಕ್ಷೆ ನಡೆಸಲು ಸಿದ್ಧವಾಗಿದೆ, ಸಂಸದರು ಮಾತ್ರ ಮೌನವಾಗಿದ್ದಾರೆ. ಹರೀಶ್ ಪೂಂಜಾ 160 ಜನರನ್ನು ಬೆಂಗಳೂರಿಗೆ ಕಳಿಸಿಕೊಡುತ್ತಿದ್ದಾರೆ, ಆದರೆ ಮಂಗಳೂರು ಶಾಸಕರು ಮಾತ್ರ ಸುಮ್ಮನಿದ್ದಾರೆ. ಇವತ್ತು ಕೊರೋನಾ ಚೆಕ್ ಮಾಡಲಿಕ್ಕೆ ನಾವು ಹೇಳಿದ್ವಿ ಅಟ್ಲೀಸ್ಟ್ 3-4 ಲ್ಯಾಬ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಫಾದರ್ ಮುಲ್ಲರ್ಸು, ಯಣಪಯ್ಯ, ಕೇರ್ ಹೆಗ್ಡೆ ಮೆಡಿಕಲ್ ಕಾಲೇಜ್ಗಳು ರೆಡಿ ಇದ್ದಾವೆ, ಪರ್ಮಿಷನ್ ಕೊಡಿಸಿರಿ ಅಂದರೆ ಪರ್ಮಿಷನ್ ಕೊಡಲಿಕ್ಕೆ ನಾನು ಮಾತಾಡಿದ್ದೇನೆ. ಇದೇ ಶಬ್ದ ಪಾರ್ಲಿಮೆಂಟ್ ಮೆಂಬರು ಮೀಟಿಂಗಲ್ಲಿ ನಾನು ಮಾತಾಡಿದ್ದೇನೆ. ಸೆಂಟ್ರಲ್ ಗವರ್ಮೆಂಟ್ ಇಸ್ ರೆಡಿ. ಅವರು ಬೊಬ್ಬೆ ಆಗ್ತಾರೆ, ನಮ್ಮಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಕೊಡಿ, ನಾವು ಟೆಸ್ಟ್ ಮಾಡಿ ಕೊಡ್ತೇವೆ ಅಲ್ವ ಉಚಿತ. ನೋ. ಮತ್ತೆ ಇವರು ಮೂಲ ಹುಡುಕುದು ಎಲ್ಲಿಂದ? ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮೂಲ ಹುಡುಕುದು ಎಲ್ಲಿಂದ? ಐ ಥಿಂಕ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇದು ಟೂ ಮಚ್ ಆಗಿದೆ. He is not able to take the load.
ಅವರಿಗೆ ಈ ಲೋಡ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲಿಯೋ ಒಂದು ಕಡೆ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬಾರದು, ಇದು ಗೊತ್ತಾಗ್ತಾ ಇಲ್ಲ. ಅವರಿಗೆ ಪಾರ್ಲಿಮೆಂಟ್ ಮೆಂಬರ್ ಹೇಳದೆ ಮಾತಾಡ್ಲಿಕ್ಕೆ ಉಪಾಯ ಇಲ್ಲ, ಮಾತಾಡಿದ್ರೆ ಅವರಿಲ್ಲ. ಈ ಪರಿಸ್ಥಿತಿಯಿಂದ ಜಿಲ್ಲೆಯಲ್ಲಿ ಎಲ್ಲಿಯೋ ಒಂದು ಕಡೆ ಲೋಪಗಳು ಆಗ್ತಾ ಇವೆ. ನಿನ್ನೆ ಹರೀಶ್ ಪೂಂಜಾ ಬೆಳ್ತಂಗಡಿ ಶಾಸಕ 160 ಜನರನ್ನ ನಾನು ಬೆಂಗಳೂರಿಗೆ ಕಳಿಸಿಕೊಡ್ತೀನಿ ಉಚಿತವಾಗಿ ನನ್ನ ಖರ್ಚಿನಲ್ಲಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. 8 ಬಸ್ಸುಗಳು 160 ಜನ, ಅದು ಅಲ್ಲಿ ಕೆಲಸ ಮಾಡುವರು ಬೆಂಗಳೂರಿನಲ್ಲಿ. KSRTC ಬಸ್ ಅಧಿಕಾರಿಗಳು ಇರ್ತಾರೆ, ಪೊಲೀಸರು ಎಲ್ಲ, ತಹಶೀಲ್ದಾರು, ಪೊಲೀಸು, ಆರೋಗ್ಯ ಇಲಾಖೆ, ಕಳಿಸಿಕೊಡುವುದು ಇವರ ಸ್ವಂತ ಖರ್ಚಿನಿಂದ. ಇದ್ಯಾವ್ರ ನೀತಿ ಇದು? ಅಧಿಕಾರ ಇರುವ ಮಂತ್ರಿಗಳಿಗೆ ಒತ್ತಡ ಸಹಿಸಲಾಗುತ್ತಿಲ್ಲ. ಲಾಕ್ಡೌನ್ ಆದರೆ ಸಾಕು, ನಮ್ಮ ದಿನ ಹೋದರೆ ಸಾಕು ಎನ್ನುವಂತಿದ್ದಾರೆ ಮಂತ್ರಿಗಳು. ಹೀಗೆಂದು ಹೇಳಿದವರು ಐವನ್ ಡಿಸೋಜ. ಇಲ್ಲಿ ಇದ್ದಾರೆ ಮಂಗಳೂರು ಶಾಸಕರಾಗಿ ಸುಮ್ಮನಿದ್ದಾರೆ, ಅವ್ರಿಗೆ ಕಳಿಸಿಕೊಡ್ಲಿಕ್ಕಾಗಲ್ವಾ? ಮಂಗಳೂರು ನಾರ್ತಿನ ಶಾಸಕರಾಗಿ ಸುಮ್ಮನೆ ಕೂತಿದ್ದಾರೆ, ಅವ್ರಿಗೆ ಕಳಿಸ್ಲಿಕ್ಕಾಗೋದಿಲ್ವಾ? ಒಬ್ಬೊಬ್ಬರು ಶಾಸಕರು ಒಂದೊಂದು ರೀತಿಯಲ್ಲಿ ಕಳಿಸಿಕೊಡ್ಬೋದು. ಬಸ್ಸು KSRTC, ಅಧಿಕಾರಿಗಳ ತಪಾಸಣೆ, ಇವರು ಉಚಿತ ಕಳಿಸುವುದು. ತನಿಖೆ ಆಗಲಿದೆ, ಎಲ್ಲಿಂದ ದುಡ್ಡು ಬಂತು, ಯಾರ ಬಸ್ಸು, ಯಾರ ಪಾಸ್ಪೋರ್ಟ್, ಅದು ಎಲ್ಲ ಕಡೆ ಅದೇ ಸೇಮ್ ನೀತಿ ಮಾಡಿ. ಯಾರ್ಯಾರಿಗೆ ದುಡ್ಡಿದೆ ಅವರವರು ಬಸ್ ಮಾಡಿ ಯಾರನ್ನು ಕಳಿಸ್ಕೊಡ್ಬೋದು, ಇರಲಿ ನೀತಿ. ಲೆಟ್ ದೆಮ್ ಬಿ ಪಾಲಿಸಿ. ಏನು ಕೊಟ್ಟಿದ್ದಾರೆ ದೇವರು ಹೇಗುತ್ತೋ, ಅವ್ರು ಸತ್ಯ ಹೇಳಿದ್ರೆ ಸುಳ್ಳು. ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಟಿಕೆಟ್ ಇಶ್ಯೂ ಆಗಿದೆ. ನಾನು AC ಕೇಳಿದೆ ಇವತ್ತು ಬೆಳಿಗ್ಗೆ, ವಾಟ್ ಅಬೌಟ್ ಅವ್ರಿಗೆ ಟಿಕೆಟ್ ಯಾಕೆ ತೊಗೊಂಡ್ರಿ ದುಡ್ಡು ಅಂತ. ದುಡ್ಡು ಕೊಡಲಿಕ್ಕೆ ತಗೊಳ್ಳಿಕ್ಕೆ ಡೈರೆಕ್ಷನ್ ಇದೆ, ತೊಗೊಂಡಿದ್ದೇನೆ, ದುಡ್ಡಿಗೆ ಟಿಕೆಟ್ ಇಶ್ಯೂ ಮಾಡಿದ್ದಾರೆ ರೈಲ್ವೇಸ್ ಅವರು ಅಂತ ಹೇಳಿದ್ದಾರೆ. 40 ರೂಪಾಯಿ KSRTCಗೂ ಇಶ್ಯೂ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏನು ಗೊತ್ತೇ ಇಲ್ಲ, ನೀವು ಎಲ್ಲ ಒಂದೇ. ಅವರು ಮಾತಾಡಿದೆ ಮಾರ್ಸಲ್, ನಾವು ಜನರಲ್ ಲಾ ಇಲ್ಲ ಇಲ್ಲಿ. ಅವ್ರು ಹೇಳಿದ್ದೆ, ಯಾರು ಹೇಳಿದ್ದು ತಗೊಳ್ಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ. ನಮ್ಗೆ ಆದೇಶ ಬಂದಿದೆ 40 ರೂಪಾಯಿ ತಗೊಳ್ಬೇಕು. ಅವರು ಸ್ವತಃ ನಡ್ಕೊಂಡು ಬಂದ್ರು, ಅವನು ಫಟ್ಟಿ ಕೊಡಬೇಕು. ಮತ್ತೆ ಅವರಿಗೆ ರಿಜಿಸ್ಟ್ರೇಷನ್ ಇಲ್ಲ, ಚೆಕ್ ಇಲ್ಲ, ಇರ್ತವರೆಲ್ಲ ಗೊತ್ತಿಲ್ಲ ತಲೆಗೆ ಒಂದು. ಸೇವಾ ಸಿಂಧು ರಿಜಿಸ್ಟರ್ ಆಗಿದೆ ಕೇಳಿದೆ, 1300 ಇಲ್ಲ. ಬಸ್ಸಿನಲ್ಲಿ ತುಂಬಿಸಿದ್ರು. ಕಾನೂನು ಪಾಲನೆ ಮಾಡುವವರಿಗೆ ಕಾನೂನು, ಇಲ್ಲದವರಿಗೆ ಕಾನೂನು ಇಲ್ಲ. ಫೇಲ್ಯೂರ್ ಅಲ್ಲ ನಾವು. ಇದು ಏನೊಂದು ಬಂಡೆಗೆ ನೀರು ಸುರಿದಂತೆ, ಬಂಡೆ ಮೇಲೆ ನೀರು ಸುರಿದು ನಿಲ್ತದ? ಹೇಳಿ 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 ಸಾಕಾಗಿದೆ. ಅದಕ್ಕೆ ನಾನು ಹೇಳಿದಲ್ವಾ, ದಿ ಅಡ್ಮಿನಿಸ್ಟ್ರೇಷನ್ ಮಾಡುವಂತಕ್ಕಂಥ ಮಂತ್ರಿಗಳಿಗೆ ಪ್ರೆಷರ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ವಿಷಯ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರ್ಥ ಮಾಡುವ ತಾನೇ ಹೇಳೋದು ನಾನು. ನಾವು ಹೇಳಿದ್ರೆ ಅದು ಬೇರೆನೆ. ಈಗ ಇವತ್ತು ಹೇಳ್ತಾರೆ, ನಿನ್ನೆ ಹೇಳ್ತಾರೆ, ಇವತ್ತು ಸಂಜೆ ಒಳಗೆ ರಿಪೋರ್ಟ್ ಕೊಡಿ. ನೀವು ಒತ್ತಡದಿಂದ ರಿಪೋರ್ಟ್ ತಗೊಳ್ತೀರಾ ಅಥವಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಗೊಳ್ತೀರಾ? ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಳೆ ಸಂಜೆ ಒಳಗೆ ರಿಪೋರ್ಟ್ ಕೊಡಲೇಬೇಕು ಅಂದರೆ ನೀವು ಒತ್ತಡದಲ್ಲಿ ರಿಪೋರ್ಟ್ ತಗೊಳ್ಳೋದಾ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಗೊಳ್ಳೋದಾ? ನೀವು ರಿಪೋರ್ಟ್ ತಗೊಂಡು ತಾನೇ ಕೇಸ್ ಮಾಡೋದು. ಯು ಶುಡ್ ನೋ ವೇರ್ ಇಸ್ ದಿ ಫೇಲ್ಯೂರ್. ನೀವು ಅವರನ್ನೇ ನೋಡಲ್ ಆಫೀಸರ್ ಮಾಡ್ತೀರಿ, ಅಲ್ಲಿ ಇದ್ದವರನ್ನೇ, ಡಾಕ್ಟರ್ಸ್ ಅನ್ನೇ. ಮತ್ತೆ ನಿಮ್ಗೆ ಏನು ಕಾಳಜಿ ಇದೆ? ನಿಮಗೆ ಒಟ್ಟಿಗೆ ಒಂದು ಲಾಕ್ಡೌನ್ ಆದರೆ ಸಾಕು, ನಮ್ಮ ದಿನ ಹೋದರೆ ಸಾಕು ಅಂತ ಇದ್ದಾರೆ ಅಷ್ಟೇ ವಿನಃ ವೆಲ್ಫೇರ್ ಇಲ್ಲ. ಮತ್ತು ಆಸ್ ಯು ಸೆಟ್ ಶಿಫ್ಟೆಡ್ ಫ್ರಮ್ ಗೌರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ ಟು ಪ್ರೈವೇಟ್ ಹಾಸ್ಪಿಟಲ್ಸ್. ಸುಲಿಗೆ ಆಗ್ತಾ ಇದ್ದೀರಿ. 270 ಜನ ಡಯಾಲಿಸಿಸ್ ಮಾಡುವ ಪೇಷಂಟ್ಗಳನ್ನು ನಾವು ವೆನ್ಲಾಕ್ ಹಾಸ್ಪಿಟಲ್ ಹೊರಗೆ ಹಾಕಿದ್ದೇವೆ. ಅವರು 3 ವಾರಗಳ ಕಾಲ ಡಯಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾರು ಇವರು ಪ್ರೈವೇಟ್ ಹಾಸ್ಪಿಟಲ್ ಲಿಸ್ಟ್ ಮಾಡಿದ್ರು, ಅವ್ರು ಒಪ್ಪಲಿಲ್ಲ. ನೋ, ವಿ ವಿಲ್ ನಾಟ್ ಟೇಕ್. ನಾವು ಸಭೆಗಳನ್ನು ಕರೆದು, ನಾನು ಯುಟಿಗಾದರೂ ಪುಣ್ಯಕ್ಕೆ ಆರೋಗ್ಯ ಮಂತ್ರಿ ಆದ ಕಾರಣಕ್ಕಾಗಿ ನಮ್ಗೆ ಲಾಭ ಆಯಿತು, ಅವ್ರಿಗೆ ವಿಷಯ ಗೊತ್ತಿತ್ತು. ಮತ್ತು ಪ್ರೈವೇಟ್ ಯಾರು ಹಾಸ್ಪಿಟಲ್ಸ್ಗಳಲ್ಲಿ ಡಯಾಲಿಸಿಸ್ ಇದೆ ಅದನ್ನು ಟೇಕ್ ಓವರ್ ಮಾಡಿ ಅಂತ ಸಜೆಷನ್ ಮಾಡಿದ ಮೇಲೆ ಅದರ ಮೇಲೆ ಆಯಿತು. ಅವರಿಗೆ 2 ವಾರ 3 ವಾರ ನೋವು ಸಹಿಸಿಕೊಂಡಿದ್ದಾರೆ. ಯಾರಿಗೆ ಹೇಳೋದು? ನಾವು ತ್ಯಾಗ ಮಾಡಿದ್ದೇವೆ ಬಿಕಾಸ್ ಕೋವಿಡ್. ಈ ಒಂದು ರೋಗದ ಮಧ್ಯೆ ಮಾತಾಡಬಾರ್ದು.
ಅಲ್ಲಿ ಗೌರ್ಮೆಂಟ್ ಮೆಟ್ಲಕ್ ಆಸ್ಪತ್ರೆಗೆ ಯಾರು ಬರೋದು? ಕಟ್ಟ ಕಡೆ ವ್ಯಕ್ತಿ ಬರ್ತಿದ್ದ, BPL ಕಾರ್ಡ್ ಇರಲಿ ಇಲ್ಲದೇ ಇರಲಿ, ಅವನಿಗೆ ಆಧಾರ್ ಕಾರ್ಡ್ ಇರಲಿ ಇಲ್ಲದೇ ಇರಲಿ, ನಾನು ಮಾರ್ಗದಲ್ಲಿ ಬರೆದು ಕೊಟ್ಟಿದ್ದೇನೆ ಇವರನ್ನು ಟ್ರೀಟ್ಮೆಂಟ್ ಮಾಡಿರಿ ಅಂತ. ಮಾಡಲಿಲ್ಲ. ನಾವು ಹೋಗಿ ಜೋರು ಮಾಡಿದ್ರೆ ನೀವು ಅವಾಜ್ ಹಾಕಿದ್ರಿ. ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ಬರ್ಬೋದು ರೀ? ನೀವು ಗೌರ್ಮೆಂಟ್ ಆಸ್ಪತ್ರೆ ಚಾರ್ಜ್ ತಗೊಳ್ತೇನೆ ಅಂತ KMC ಒಪ್ಪಿಕೊಂಡ ಮೇಲೆ ಮಾಡಬೇಕಾ ಬೇಡ? ನಿನ್ನ ಹತ್ರ ಕಾರ್ಡ್ ಇಲ್ಲ, ನಿನ್ನ ಹತ್ರ ಆಯುಷ್ಮಾನ್ ಕಾರ್ಡ್ ಇಲ್ಲ, ನಾನು ಮಾಡಲ್ಲ. ಯಾವುದು ನೀತಿ ಅವನು? ಹಾಗಾದ್ರೆ ಅವನು ಇಲ್ಲಿ ಹೋಗ್ಬೇಕ್ರಿ. ಇದು ಸಕಾಲ ಅಲ್ಲ ಅಂತ ನಾನು ತುಂಬಾ ವಿಚಾರಗಳನ್ನು ಹೇಳಲಿಲ್ಲ. ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಸೇ. ಹೌ ಅವರ್ ಅಡ್ಮಿನಿಸ್ಟ್ರೇಷನ್ ಇಸ್ ವರ್ಕಿಂಗ್. ಬಟ್ ನಾನು ಹತ್ತಿರದಿಂದ ಇಟ್ಕೊಂಡು 100% ಇನ್ವಾಲ್ವ್ ಆಗಿ ನಾವು ಕೆಲಸ ಮಾಡಿದ್ವಿ. ಅದು ನಮ್ಮ ಆತ್ಮಸಾಕ್ಷಿ. ಇಸ್ ನಾಟ್ ಎಕ್ಸ್ಕ್ಯೂಸ್. ನಮ್ಮೆಲ್ಲದಕ್ಕೂ ಎಕ್ಸ್ಕ್ಯೂಸ್ ಇದೆ ಅಂತ. ಹಾಗಾಗಿ ನಾನು ಐ ಅಪ್ರಿಷಿಯೇಟ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸಾಕಷ್ಟು 3 ಗಂಟೆವರೆಗೆ ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ನಾವು ಅವ್ರಿಗೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ಲಿಲ್ಲ. ಫ್ರೀ ಹ್ಯಾಂಡ್ ಇಲ್ಲ, ದುಡ್ಡಿಲ್ಲ. ಕ್ವಾರಂಟೈನ್ ಮಾಡಿ ದುಡ್ಡುಂಟಾ ಕೇಳಿ, ಯಾರ ಹತ್ರ ಆದರೂ. ಕ್ವಾರಂಟೈನ್ ಮಾಡಲಿಕ್ಕೆ ಬಜೆಟ್ ಕೊಟ್ಟಿದ್ದಾರಾ ಕೇಳಿ, PDOಗಳಿಗೆ ಕೇಳಿ. ನಾನು ಬೇಡ, ನೀವೇ ಫೋನ್ ಮಾಡಿ. ಈಗ ಕ್ವಾರಂಟೈನ್ ಮಾಡೋ ನೀತಿ ಏನು? ಅವನು 7 ಇಂಚೆ ಅವನಾದರೆ 7 ಇಂಚೆ PDO ಅವರನ್ನು ಕ್ವಾರಂಟೈನ್ ಮಾಡಿಸಬೇಕು. ಅವನಿಗೆ ದುಡ್ಡು ಉಂಟೆ ಹೇಳಿ, ಅವನು ಭಿಕ್ಷೆ ಬಿಡ್ಬೇಕು. ಯಾರ ಹತ್ರ ಊಟ ಕೊಡು ಮರೆ, ಚಾ ಕೊಡು ಮರೆ, ಕಾಫಿ ಕೊಡು ಮರೆ. ಕೊಟ್ಟರೆ ಕೊಟ್ಟ, ಕೊಡದಿದ್ರೆ ಏನು ಗಲ್ಲಿ? ಕೊಡುವವರು ಇದ್ದಾರೆ, ಮಾನವೀಯತೆ ಇದ್ದವರು, ಇಲ್ಲದಿದ್ದವರೇನು? ಅಂದರೆ ಯು ಶುಡ್ ಹ್ಯಾವ್ ಎ ಸಿಟ್ ಅಂಡ್ ಡಿಸ್ಕಸ್ ಅಂಡ್ ಅಡ್ಮಿನಿಸ್ಟರ್. ಇದು ಮಾಡಬೇಕಾದ ಕರ್ತವ್ಯ ಇದೆ. ಉಸ್ತುವಾರಿ ಸೆಕ್ರೆಟರಿ ಸ್ವಲ್ಪ ದಿವಸ ಬಂದರು, ಮತ್ತೆ ಡಿಸೇಬಲ್ ಆಗಿಬಿಟ್ರು ಪುಲ್ಲರಾಜು. ಮತ್ತೆ ಕೇಳಿದೆವು, ಸರ್ ಬನ್ನಿ ಸರ್ ಅಂತ. ಆಯ್ತು ಬರ್ತೀನಿ, ಎಲ್ಲ ಬೆಂಗಳೂರಿಂದ ಮಾಡ್ತಾ ಇದ್ದೀನಿ.